ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಷಷ್ಠಿ ಹಬ್ಬದ ದಿನ ಏನು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಷಷ್ಠಿ ಹಬ್ಬಕ್ಕೆ ಹುಗ್ಗಿಯನ್ನು ಮತ್ತು ತರಕಾರಿ ಸಾಂಬಾರನ್ನ ಮಾಡ್ತಾರೆ. ತರಕಾರಿ ಸಾಂಬಾರು ಅಂತಂದರೆ ಎಲ್ಲ ಥರದ್ದು, ಎಷ್ಟು ಥರದ್ದು ಸಿಗುತ್ತೆ ಅಷ್ಟು ಥರದ ತರಕಾರಿನೂ ಕೂಡ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾರೆ. ನಾನು ಇವತ್ತು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ಕೂಡ ಅದೇನೆ. ಎಲ್ಲ ರೀತಿ ತರಕಾರಿಗಳನ್ನ ಹಾಕ್ಬಿಟ್ಟು ಷಷ್ಠಿ ಹಬ್ಬಕ್ಕೆ ನಾವು ಹೇಗೆ ಸಾಂಬಾರು ಮಾಡ್ತೀವಿ ಅನ್ನೋ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತೊಗರಿಕಾಯಿ, ತಡ್ನಿಕಾಯಿ, ಗೌರಿಕಾಯಿ, ಆಲೂಗೆಡ್ಡೆ, ಪರಂಗಿಕಾಯಿ, ಕ್ಯಾರೆಟು, ಹುಣಸೆಕಾಯಿ, ಮುಳುಗಾಯಿ, ಹಾಗಲಕಾಯಿ, ಪಡವಲಕಾಯಿ, ಹಾಲ್ಸೋರೆಕಾಯಿ, ಕುಂಬಳಕಾಯಿ, ಗೆಡ್ಡೆಕೋಸು, ಬಾಳೆಕಾಯಿ, ಎಲೆಕೋಸು, ಹೂಕೋಸು, ಬೀಟ್ರೋಟು, ಚಪ್ರದವರೆಕಾಯಿ, ತೊಂಡೆಕಾಯಿ, ಸ್ವರ್ಣಗೆಡ್ಡೆ ಮತ್ತು ಇನ್ನು ಎಷ್ಟು ಥರ ತರಕಾರಿ ಆಗುತ್ತೆ ಅಷ್ಟು ಥರ ತರಕಾರಿನೂ ಕೂಡ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ. ವರ್ಷದಲ್ಲಿ ಒಂದೇ ಸಲ ಅನಿಸುತ್ತೆ ಇಷ್ಟು ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡೋದು ಮತ್ತು ಹಬ್ಬ ಮಾಡೋದು ಅಂತಂದರೆ ಇದೊಂದೇ ಹಬ್ಬದಲ್ಲಿ ಅಂತ ಅಂದ್ಕೊತೀನಿ. ಷಷ್ಠಿ ಹಬ್ಬ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರೋಂತಹ ಹಬ್ಬ ಇದು. ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಡುಗೆ ಕೆಲಸಕ್ಕೆ ಅಂತ ಬಂದೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಕಾಳುಗಳೆಲ್ಲ ಸುಳ್ತಿಟ್ಕೊಂಡಿದ್ದೆ. ಮನೆಯಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ. ಇಲ್ಲ ಒಬ್ಬರೇ ಮಾಡ್ಕೊಬೇಕು ಅಂತಂದರೆ ಕಾಳುಗಳೆಲ್ಲ ಸುಳ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಮತ್ತು ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ನಾನಿವಾಗ ನಿಮಗೆ ಮಸಾಲ ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲಾಗೆ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮೆಟೊನ ಹೆಚ್ಚಿದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ, ಅರಿಶಿನ ಪುಡಿ ಮತ್ತು 1 ಹುಣಸೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಮಸಾಲ ರುಬ್ಬೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳು. ಮಸಾಲ ರುಬ್ಬೋದು ನೋಡಿ ಹೇಗೆ ಅಂತ ನೋಡ್ಕೊಂಬರೋಣ. ಈರುಳ್ಳಿ, ಟೊಮೆಟೊ, ಸಾಂಬಾರು ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ತೆಂಗಿನಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅರಿಶಿನ ಹಾಕಿರೋದು ಸ್ಕಿಪ್ ಆಗಿದೆ, ಅರಿಶಿನ ಕೂಡ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಬೇಕಾಗುತ್ತೆ ರುಬ್ಬೋದಕ್ಕೆ. ಆ ನೀರನ್ನು ಹಾಕಿ ಮಸಾಲಾನ ರುಬ್ಬಿಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಮಸಾಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ರುಬ್ಬಿ ಆದಮೇಲೆ ನಾನು ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಕುಕ್ಕರ್ನೇ ತೊಗೊಳ್ಳಿ. ನಿಮ್ಮ ತರಕಾರಿ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಪಾತ್ರೆನ ತೊಗೋಬೇಕಾಗುತ್ತೆ. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೋಬೇಕಾಗುತ್ತೆ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕಾಗುತ್ತೆ. ಇದಿಷ್ಟನ್ನು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೆಟೊನ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಅಲ್ಲಿ ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ನಾನು ಹುಣಸೆಕಾಯಿನ ಬಿಸಿ ನೀರಿಗೆ ಹಾಕಿ ಒಂದೇ ಒಂದು ಮಳ್ಳಿಸ್ಕೊಂಡಿದ್ದೀನಿ. ಅದಷ್ಟಾದರೆ ಸಾಕು, ಬೆಂದಿರುತ್ತೆ. ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಸಿ ನೀರೊಳಗಡೆ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಇವಾಗ ಟೊಮೆಟೊನ ಹಾಕಿ ಅದು ಸಾಫ್ಟಾಗಿ ಬೇಯೋ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಅದು ತುಂಬ ಬಿಸಿ ಇರುತ್ತೆ. ಆ ಬಿಸಿ ಇರೋದ್ರಲ್ಲಿ ಕಿವುಚಿ ಬಿಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗಡೆ ಇವಾಗ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯೋದಕ್ಕಾಗಿದೆ. ನಾನು ಇದಕ್ಕೀಗ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟು ಖಾರನ ಹಾಕ್ತಾ ಇಲ್ಲ, ತರಕಾರಿನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರೀತಿ ತರಕಾರಿ ಇದೆ. ತುಂಬ ಥರದ ತರಕಾರಿ ಎಲ್ಲ ಇದೆ. ಸ್ವಲ್ಪ ಆದ್ರೂ ಸರಿ. ನಾನು ಆವಾಗಲೇ ಹೇಳ್ದಾಗೆ ಇದೊಂದೇ ಹಬ್ಬದಲ್ಲಿ ಅನಿಸುತ್ತೆ ಎಲ್ಲ ರೀತಿಯ ತರಕಾರಿನ ಅದು ಒಂದೇ ಸ್ವಲ್ಪನೇ ಆಗಲಿ ಹಾಕಿಬಿಟ್ಟು ಮಾಡೋದು. ನನಗೆ ಗೊತ್ತಿರೋ ಹಾಗೆ ಇದೊಂದೇ ಹಬ್ಬದಲ್ಲಿ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಥರದ ತರಕಾರಿನೂ ಕೂಡ ಇರುತ್ತೆ ಇದರಲ್ಲಿ. ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಅದಾದಮೇಲೆ ಮಸಾಲಾನ ಹಾಕ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಖಾರ ಮತ್ತು ಧನಿಯಾನ ಹಾಕ್ಕೊತಾ ಇದ್ದೀನಿ. ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಈಗ ಒಂದು ರೌಂಡ್ ಜಾರಲ್ಲೂ ಕೂಡ ಆಡಿಸ್ಕೊಬೋದು. ಆಡಿಸ್ಕೊಂಡು ಹಾಕಿದ್ರೂ ಆಗುತ್ತೆ, ಅಥವಾ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಲಸಿ ಹಾಕಿದ್ರೂ ಆಗುತ್ತೆ. ನಾನಿಲ್ಲಿ ಹಾಗೆ ಉದುರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀರನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕೋ ಹಾಗಿಲ್ಲ, ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯೋದಕ್ಕೆ ಅಂತ ಒಂದು 5 ನಿಮಿಷ ಬಿಡಬೇಕು. ಉಪ್ಪು ಖಾರ ಎಲ್ಲ ತರಕಾರಿಗೂ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ನಾನಿಲ್ಲಿ ಉಪ್ಪನ್ನ ಹಾಕಿಲ್ಲ, ಖಾರ ಮಾತ್ರ ಹಾಕಿದ್ದೀನಿ. ಉಪ್ಪನ್ನ ಒಂದೇ ಸಲ ಕೊನೆಯಲ್ಲಿ ಹಾಕ್ತೀನಿ ನಾನು. ಇವಾಗ ಇದು ಒಂದು 5 ನಿಮಿಷ ಬೆಂದಿದೆ. ಇದಕ್ಕೆ ನಾನಿವಾಗ ಕಾಯಿ ಮಸಾಲ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಮಸಾಲ ರುಬ್ಕೊಂಡಿದ್ನಲ್ವ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ನೀವಿಲ್ಲಿ ನೋಡ್ತಾ ಇರ್ಬೋದು ಅದು ಕುದೀತಿರೋದು ನಿಮಗೆ ಕಾಣಿಸ್ತಾ ಇದೆ. ಅದಾದಮೇಲೆ 5 ನಿಮಿಷ ಆದಮೇಲೆ ನಾನು ಮಸಾಲ ಇದು ರುಬ್ಬಿರೋ ಅಂಥದ್ದನ್ನು ಹಾಕ್ತಾ ಇರೋದು. ನಾವು ಜಾರಿಗೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಸಾಂಬಾರು ಹದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಬೇಕಾಗುತ್ತೆ. ಕೆಲವರು ಗಟ್ಟಿ ಮಾಡ್ಕೋತಾರೆ, ಕೆಲವರು ತೆಳು ಮಾಡ್ಕೊತಾರೆ. ನಮಗೆ ಗಟ್ಟಿನೂ ಬೇಡ ತೆಳುನೂ ಬೇಡ, ಮೀಡಿಯಮ್ ಆಗಿ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಸಾಂಬಾರಿದು ಒಂದೇ ಟೈಮಿಗೆ ಖಾಲಿ ಆಗೋವಂಥದ್ದಲ್ಲ, ಒಂದು 2-3 ಟೈಮ್ ಆದ್ರೂ ಇಟ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಕಾಯಿಸ್ತಾ ಅದು ಗಟ್ಟಿಯಾಗಿಬಿಡುತ್ತೆ. ನಾವು ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇದಿಷ್ಟು ಸಾಂಬಾರು ಹದ ಎಲ್ಲ ನೋಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಕೊನೆಯಲ್ಲಿ ನಾನು ಹುಣಸೆಕಾಯಿನ ಬೇಯಿಸಿಟ್ಕೊಂಡಿದ್ನಲ್ವ, ಆ ರಸನ ಕಿವುಚಿ ಹುಣಸೆಕಾಯಿನೆಲ್ಲ ಸಪ್ರೇಟ್ ಮಾಡಿ ಸೋಯಿಸಿ ಇಟ್ಕೊಂಡಿದ್ದ ರಸನ ಹಾಕ್ಕೊತಾ ಇದ್ದೀನಿ. ಹುಳಿ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಟೇಸ್ಟ್ ನೋಡೋ ಹಾಗಿಲ್ಲ. ದೇವ್ರ ಮುಂದೆ ಇಡೋದಾದರೆ ಇಲ್ಲ, ನಾವು ದೇವ್ರ ಮುಂದೆ ಏನು ಇಡಲ್ಲ ಅನ್ನೋದಾದರೆ ಮಾತ್ರ ಟೇಸ್ಟ್ ನೋಡಿ ಹಾಕ್ಕೊಬೋದು. ಇವಾಗ ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹುಳಿ. ಇದಿಷ್ಟನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಹೊಡಿಸ್ಕೊಂಡ್ರೆ ಸೂಪರ್ ಆಗಿರೋಂತಹ ಎಲ್ಲ ಥರದ ತರಕಾರಿನೂ ಹಾಕಿ ಮಾಡಿರುವಂತಹ ತರಕಾರಿ ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ಇದು 3 ವಿಷಲ್ ಆಗಿದೆ. 3 ವಿಷಲ್ ಆದಮೇಲೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಎಲ್ಲ ರೀತಿಯ ತರಕಾರಿ ಹಾಕಿ ಮಾಡಿರುವಂಥ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಷಷ್ಠಿ ಹಬ್ಬಕ್ಕೆ ಎಲ್ಲ ರೀತಿಯಾದಂತಹ ತರಕಾರಿ ಸಾಂಬಾರು ಮತ್ತು ಹುಗ್ಗಿಯನ್ನು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ತರಕಾರಿ ಸಾಂಬಾರು ಜೊತೆಗೆ ಹುಗ್ಗಿಯನ್ನು ಕೂಡ ಮಾಡ್ತೀವಿ. ಈ ಹುಗ್ಗಿಯನ್ನು ಕೂಡ ಮಾಡಿಬಿಟ್ಟು ನಾವು ಮಾಡಿರೋ ಅಂಥದ್ದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ನಮ್ಮಲ್ಲಿದೆ. ಹಾಗೆಯೇ ಈ ಹುಗ್ಗಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಜೊತೆಗೆ ಒಂದು ರೆಸಿಪಿನೂ ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಪುಟ್ಟ ದೇವ್ರ ಮನೆ ಇದು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಅಥವಾ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.